ಬಸವಣ್ಣರು ಯಾರು, ಬಸವಣ್ಣನ ವಿಚಾರ ಏನು, ಅಂಬೇಡ್ಕರ್ ಅವ್ರ ವಿಚಾರ ಏನು? ನೀವೆಲ್ಲ ವಿದ್ಯಾವಂತರು ಇದಿರಲಿ, ಓದ್ ಕಲ್ತಿರ ಇದ್ದೀರಿ, ದಯವಿಟ್ಟು ಹಿಂದೂ ಕೋಡಿಫಿಕೇಶನ್ ಬಿಲ್ ಓದ್ಬೇಕು. ಹಿಂದೂ ಕೋಡಿಫಿಕೇಶನ್ ಬಿಲ್ ಏನಿತ್ತು ಅಂತಂದ್ರೆ, ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಆಸ್ತಿನಲ್ಲಿ ಪಾಲಿರ್ಲಿಲ್ಲ. ಸತಿ ಸಿಸ್ಟಮ್ ಇತ್ತು, ಓದಿದಿರಾ? ಗಂಡ ಸತ್ರ ತೆರೆ ಬೋಳ್ಸ್ಬೇಕು, ಗಂಡ ಸತ್ರ ಬೆಂಕಿಯಾಗೆ ಎಗರ್ಬೇಕು, ವಿಧವೆ ಮದುವೆ ಆಗಂಗಿಲ್ಲ, ಅಪ್ಪನ ಆಸ್ತಿ ಇಲ್ಲ. ಅದು ಮನಗಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಾತ್ಮಕವಾಗಿ ಎಲ್ಲ ಹೆಣ್ಮಕ್ಳಿಗೆ ಆಸ್ತಿ ಸಿಗ್ಬೇಕಂತ ಹೇಳಿ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಲ್ಲಿ ಇವತ್ತು ನಿಮಗೆ ಆಸ್ತಿ ಸಿಗ್ತಾ ಇದ್ರೆ, ನಿಮಗೆ ಡಿವೋರ್ಸ್ಗೆ ಅಧಿಕಾರ ಸಿಗ್ತಾ ಇದ್ರೆ, ನಿಮಗೆ ಏನು ಗಂಡಿಗೆ ಏನು ಸಮಪಾಲಾಗಿ ಅವನಿಗೆ ಕಾನೂನಲ್ಲಿ ಅಧಿಕಾರ ಇದೆ, ಅದೇ ಅಧಿಕಾರ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಹೆಣ್ಮಕ್ಳ ಪರವಾಗಿ ಸಮಾನತೆ ಕೊಡ್ಬೇಕಂತ ಹೇಳಿರ್ತಕ್ಕಂಥ ಬಸವವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೀವು ಯಾವತ್ತು ಜೀವನದಲ್ಲಿ ಮರಿಬಾರ್ದು. ಯಾಕೆ ಮರಿಬಾರ್ದು ಅಂತಂದ್ರೆ, ಇವತ್ತು ನಿಮಗೆ ಮೆಟರ್ನಿಟಿ ಲೀವ್ ಅಂದ್ರೆ ನಮ್ಮ ತಾಯಂದ್ರು ಸ್ತ್ರೀಯಂದ್ರು ಯಾರು ಗರ್ಭಿಣಿಯಾಗಿರ್ತಾರೆ ಅವರಿಗೆ ಲೀವ್ ಕೊಡಬೇಕಂತ ಕಾನೂನು ತಂದಿರತಕ್ಕಂಥದ್ದು ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಬಸವಣ್ಣವ್ರನ್ನ ಆರಾಧನೆ ಮಾಡ್ಬೇಕು. ನಾವು ಅವ್ರ ವಿಚಾರಗಳನ್ನ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಬಸವವಾದಿಗಳು ಹೇಳಿರ್ತಕ್ಕಂಥದ್ದು ವಿಚಾರನ ನಮ್ಮ ಮಕ್ಕಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನನ ನಮ್ಮ ಮಕ್ಕಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ನೀವು.